ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಾಳೆ ಎಲ್ಲರಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ. ಬಯೋ ತಗೊಂಡವರು ಹೌದಲ್ವಾ, ಅವರು ಈಗಾಗಲೇ ಎಕ್ಸಾಮನ್ನೇ ಮುಗಿಸ್ಕೊಂಡಿದ್ದಾರೆ. ಪರ್ಟಿಕ್ಯುಲರಾಗಿ ಈ ವಿಡಿಯೋ ಮಾಡುತ್ತಿರುವಂಥದ್ದು ಸಂಸ್ಕೃತವನ್ನು ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳು, ದ್ವಿತೀಯ PUC ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಸಂಸ್ಕೃತ್ ಲ್ಯಾಂಗ್ವೇಜಿನ ಏನಂತೀರ ನೋಟ್ಸನ್ನೇ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಯಾಕಂದರೆ ಬಹಳ ಜನ ಏನು ಓದಬೇಕು ಅಂತ ಗೊತ್ತಾಗಿಲ್ಲ ಅವರಿಗೆ. ಚಾಪ್ಟರ್ ವೈಸ್ ನೋಟ್ಸು ಸಂಪೂರ್ಣವಾಗಿ ಇದೆ ಇದರಲ್ಲಿ. ತಗೊಳ್ಳಿ, ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಇದನ್ನು ಆರಾಮಾಗಿ ತಗೊಳ್ಳೋ ಹೌದಲ್ವಾ. ಹೇಗೆ ಎಕ್ಸಾಮ್ ಬರೆಯೋದು ಸರ್ ಅಂತ ಎಲ್ಲ ಕೇಳಿದರೆ, ಫಸ್ಟ್ ಇವತ್ತು ಕೂತ್ಕೊಂಡು ಅಟ್ಲೀಸ್ಟ್ ಇನ್ನು 2 ದಿನ ಸಿಗುತ್ತೆ ಬರೀ ಸಂಸ್ಕೃತದವರಿಗೆ ಬಯೋ. ತಗೊಳ್ಳು. ಏನು ಮಾಡಬೇಕು ಅಂದರೆ ಫಸ್ಟ್ ಕ್ವಶನ್ ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಭಾಳ ಜನಕ್ಕೆ ಆನ್ಸರ್ ಗೊತ್ತಿರುತ್ತೆ, ಕ್ವಶನ್ನೇ ಓದಲಿಕ್ಕೆ ಬರ್ತಾ ಇರಲ್ಲ ಎಕ್ಸಾಮಲ್ಲಿ. ಆವಾಗ ಭಾಳ ತೊಂದರೆ ಆಗುತ್ತೆ. ಕ್ವಶನ್ ಸಂಪೂರ್ಣವಾಗಿ ತಗೊಳ್ಳು ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಹೌದಲ್ವಾ, ನಿಮ್ಗೆ 2 ಆಪ್ಷನ್ ಇದೆ. ಕನ್ನಡದಲ್ಲಾದರೂ ಬರಿಬೋದು ಅಥವಾ ಇಂಗ್ಲೀಷಲ್ಲಾದರೂ ಬರಿಬೋದು. ಸಂಸ್ಕೃತ ಬರೆಯೋಕ್ಕೆ ಬಂದರೆ ಕಷ್ಟ, ಬರೆಯೋಕ್ಕೆ ಬರಲ್ಲ ಹೌದಲ್ವಾ. ಅದನ್ನು ಕಲಿಬೇಕಾಗತ್ತೆ. ಒಂದೇ ದಿನದಲ್ಲಿ ಯಾವುದೂ ಕೂಡ ಸಾಧನೆಯನ್ನು ಮಾಡಲಿಕ್ಕಾಗಲ್ಲ, ಹಾರ್ಡ್ ವರ್ಕ್ ಇರಬೇಕು ಹೌದಲ್ವಾ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ನೋಟ್ಸಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, 1 ಅಂಕದ ಪ್ರಶ್ನೆಗಳಾಗಿರ್ಬೋದು, ಲಾಂಗ್ ಆನ್ಸರ್ಸ್ ಆಗಿರ್ಬೋದು, ಹಾಗೂ ಏನಂತೀರ ಅದಕ್ಕೆ ಸಂದರ್ಭದೊಡನೆ ವಿವರಿಸಿ ಆಗಿರ್ಬೋದು, ಎಲ್ಲದೂ ಕೂಡ ಸಂಪೂರ್ಣವಾಗಿ ಇದೇ ಒಂದು PDF ಕಾಪಿಯಲ್ಲಿ ನಿಮಗೆ ದೊರೆಯುತ್ತೆ. ಇದರ ಒಂದು PDF ಕಾಪಿಯನ್ನು ನಮ್ಮ ಒಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಿ. ಸರ್ ನಮ್ಗೆ ಅದು ಬೇಕು ಇದು ಬೇಕು ಅಂತ ದಯವಿಟ್ಟು ಏನು ಕೇಳಬೇಡಿ. ಈಗಾಗಲೇ ನಾನು ಇದು 2ನೇ ವಿಡಿಯೋ ಆಗಿದೆ ನಮ್ಮದು. ಈಗಾಗಲೇ ಯಾವುದು ಸಂಸ್ಕೃತದ ಸಂಸ್ಕೃತ್ ಸಬ್ಜೆಕ್ಟಿನ ಬ್ಲೂ ಪ್ರಿಂಟು, ಮಾಡಲ್ ಕ್ವಶನ್ ಪೇಪರ್ ಹಾಗೂ 10 ಇದು ಸಂಸ್ಕೃತದ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನೆಲ್ಲ ಬಿಡಿಸಿದರೆ ಸಾಕು ತಾವುಗಳು. ಓಕೆ, ಅದನ್ನು ನೀವು ಕೂತ್ಕೊಂಡು ಸೊಲ್ಯೂಷನ್ ಕಂಡುಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ. ಸಾಲ್ವ್ ಮಾಡಿ ಎಲ್ಲ ಪ್ರಿಪೇಟರಿ ಕ್ವಶನ್ ಪೇಪರ್ಸನ್ನು ಔಟ್ ಆಫ್ ಔಟ್ ಈಸಿಯಾಗಿ ತಾವುಗಳು ತೆಗಿಬೋದು. ಹಾಗೂ ಔಟ್ ಆಫ್ ಔಟ್ ಬರುವಂಥ ಚಾನ್ಸಸ್ಸು ಭಾಳ ಇರುತ್ತೆ. ಓಕೆ, ನಮ್ಮ ಒಂದು ನೋಡಿ ವ್ಯಾಕರಣ ಭಾಗ ಅಂತ ಹೇಳಿದರೆ ನಿಮ್ಮ ಗ್ರಾಮರ್ ಭಾಗ ಇದು. ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಸಂಸ್ಕೃತ ತಗೊಂಡು ಓದಿರ್ತೀರ ಇದೇನು ಎದ್ರ ಬಗ್ಗೆ ಇರುವಂಥದ್ದು ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಕು ಅನಿಸುತ್ತೆ ನಮ್ಮ ಒಂದು ವಿವರಣೆ 2 ನಿಮಿಷದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ಒಂದು ಲೈಕು ಹಾಗೂ ಒಂದು ಕಮೆಂಟು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಧನ್ಯವಾದಗಳು.